ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಯಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ನಾವು ಗಮನಿಸೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಸಂಪೂರ್ಣವಾದಂತಹ ಇದೇ ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ಒಂದು ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಕುಂಭರಾಶಿಯವರ ಆಗು ಹೋಗುಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಧನಿಷ್ಠ ನಕ್ಷತ್ರ 3-4ನೇ ಪಾದ, ಹಾಗೆ ಶತಭಿಷ ನಕ್ಷತ್ರ 1-2-3-4ನೇ ಪಾದ, ಇನ್ನು ಪೂರ್ವಾಭಾದ್ರ ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಡಿಸೆಂಬರ್ ತಿಂಗಳು ನಮಗೆ 2025ನೇ ಇಸ್ವಿಯ ಒಂದು ಹಂತದ ಕೊನೆಯ ತಿಂಗಳು, ಇದು ಆಂಗ್ಲ ವರ್ಷ. ಹಾಗೆ ನೋಡ್ತಾ ಇದ್ದಂತೆ ಇನ್ನು ಜನವರಿ ತಿಂಗಳು 2026 ಕೂಡ ಆರಂಭ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, 7.7 ಶನಿ ಇದೆ ಅಂತ ಹೇಳಿ ನಿಮಗೂ ಕೂಡ ಗೊತ್ತಿದೆ. ನಡೀತಾ ಇದೆ, ಕಷ್ಟ ನಷ್ಟ ಎಲ್ಲ ಮಧ್ಯ ತೊಂದರೆಯಲ್ಲಿ ಇದಿರಿ ಅಂತೇಳಿ ಗೊತ್ತಿದೆ. ನೋಡಿ, ರಾಶಿಯಲ್ಲಿ ರಾಹು, ಹಾಗೆ 2ನೇ ರಾಶಿಯಲ್ಲಿ ಶನಿ. ಹಾಗೆ ನೋಡಿ, 5ನೇ ತಾರೀಕು ಅನಂತರದಲ್ಲಿ ಗುರುವು ಕೂಡ ಪಂಚಮಕ್ಕೆ ಬರ್ತಾನೆ. ಹಾಗೆ ಸಪ್ತಮ ರಾಶಿಯಲ್ಲಿ ಕೇತು, ಇನ್ನು ಅಷ್ಟಮ ನವಮ ರಾಶಿಯಲ್ಲಿ ಯಾರಿಲ್ಲ. ದಶಮ ರಾಶಿಯಲ್ಲಿ ಆರಂಭದ ದಿವಸದಲ್ಲಿ ಶುಕ್ರ ಮತ್ತು ಬುಧರು, ಏಕಾದಶ ರಾಶಿಯಲ್ಲಿ ರವಿ ಮತ್ತು ಕುಜರು ಕೂಡ ನಿಮಗೆ ಒಂದು ಗ್ರಹಸ್ಥಿತಿಯನ್ನು ಹೊಂದಿದ್ದಾರೆ ಈ ಗೋಚಾರದಲ್ಲಿ. ಇನ್ನು ಈ ತಿಂಗಳಲ್ಲಿ ಏನಪ್ಪಾ ವಿಶೇಷ ಅಂತಂದರೆ, 2ನೇ ತಾರೀಕಿಗೆ ಹನುಮದ್ ವ್ರತ, ಆಂಜನೇಯ ಜಯಂತಿ, ವಿಶೇಷವಾಗಿ ಹನುಮಂತ ದೇವರನ್ನ ಪೂಜೆ ನಮಸ್ಕಾರವನ್ನು ಮಾಡುವಂಥದ್ದು. ಹಾಗೆ 4ನೇ ತಾರೀಕಿಗೆ ದತ್ತಾತ್ರೇಯ ಜಯಂತಿ, ದತ್ತ ಜಯಂತಿಯ ವಿಶೇಷವಾದಂತಹ ಒಂದು ಪೂಜೆ ಪುನಸ್ಕಾರಗಳು. ಹಾಗೆ 5ನೇ ತಾರೀಕಿಗೆ ವಿಷ್ಣು ದೀಪೋತ್ಸವ. ಹಾಗೆ 8ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 12ನೇ ತಾರೀಕಿಗೆ ಕಾಲಭೈರವಾಷ್ಟಮಿ, 15ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ. ಹಾಗೆ 16ನೇ ತಾರೀಕಿಂದ ನೋಡಿ ವಿಶೇಷವಾಗಿ ಧನುಸ್ ಸಂಕ್ರಾಂತಿ ಮತ್ತು ಧನುರ್ಮಾಸದ ಆರಂಭ. ಧನುರ್ಮಾಸ ಅಂದ ತಕ್ಷಣವೇ ಆದಷ್ಟು ಪೂಜೆ ಪುನಸ್ಕಾರ, ಧಾರ್ಮಿಕವಾದಂಥ ವಿಷಯದಲ್ಲಿ ನಾವು ತೊಡಕೊಳ್ಳುವಂತಹ ಒಂದು ವಿಶೇಷವಾದಂಥ ಒಂದು ಸಮಯ. ಹಾಗೆ 17ನೇ ತಾರೀಕಿಗೆ ಪ್ರದೋಷ, 19ನೇ ತಾರೀಕಿಗೆ ಎಳ್ಳು ಅಮಾವಾಸ್ಯೆ, ಮತ್ತು ವಿಶೇಷವಾಗಿ ಮಾಸ ಶಿವರಾತ್ರಿ ಮತ್ತು ಕೇತು ಜಯಂತಿಯೂ ಕೂಡ ಇದೆ. ಹಾಗೆ 21ನೇ ತಾರೀಕಿಗೆ ಚಂದ್ರ ದರ್ಶನ, 25ಕ್ಕೆ ತುಳುವ ಷಷ್ಠಿ, 30ನೇ ತಾರೀಕಿಗೆ ವೈಕುಂಠ ಏಕಾದಶಿ, 31ಕ್ಕೆ ದ್ವಾದಶಿ, ಮುಕ್ಕೋಟಿ ದ್ವಾದಶಿ ಎಂಬಂತಹ ಒಂದು ಶುಭವಾದಂಥ ಒಂದು ದಿವಸವೇ. ಹಾಗಾಗಿ ಎಷ್ಟೇ ಶುಭ ಅಂತಂದರೂ ಕೂಡ ನಾವು ಆದಷ್ಟು ಒಂದು ಧನುರ್ಮಾಸದ ಪೂರ್ವದಲ್ಲಿ ಪೂಜೆ ಪುನಸ್ಕಾರಗಳನ್ನು, ಅದರ ಜೊತೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏನಾದರೂ ಮಂಗಲವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಅಂತಹ ಪ್ರಯತ್ನಗಳನ್ನು ಕೂಡ ನೀವು ಮಾಡಿಕೊಳ್ಳಿ. ಅದರಿಂದ ಹೆಚ್ಚಿನದಾದಂತಹ ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಭಗವಂತನು ಅನುಗ್ರಹಿಸ್ತಾನೆ. ನೋಡಿ, ನಾವು ಈ ತಿಂಗಳಲ್ಲಿ 20ನೇ ತಾರೀಕು ಅನಂತರದಲ್ಲಿ ಪುಷ್ಯಮಾಸ ಅಂಥೇಳಿ ಬರುತ್ತೆ. ಪುಷ್ಯಮಾಸ ಅಂದ ತಕ್ಷಣವೇ ನಮ್ಮಲ್ಲಿ ಮನಮಾಸ ಅಂಥೇಳಿ ಕರೀತಾರೆ. ಹಾಗೆ 16ನೇ ತಾರೀಕು ಮತ್ತು 20ನೇ ತಾರೀಕು ಇದೆಲ್ಲವ ಅದರ ಪೂರ್ವದಲ್ಲಿ ಎಷ್ಟಾಗುತ್ತೋ ಅಷ್ಟು ಧಾರ್ಮಿಕವಾದಂಥ ಉಪನಯನಗಳು ಅಥವಾ ಏನಾದರೂ ಗೃಹ ಪ್ರವೇಶ ಮೊದಲಾದಂತಹ ಎಲ್ಲ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಳಿ. ಏನಪ್ಪ, ಕುಂಭರಾಶಿಯವರಿಗೆ ಒಂದು ಹಂತಕ್ಕೆ ಚಿಂತೆ ಟೆನ್ಷನ್ ಎಲ್ಲ ನಡೀತಾ ಇದೆ. ಆದರೂ ಕೂಡ ಗುರು ಒಬ್ಬನು ನೋಡಿ 5ನೇ ತಾರೀಕು ಅನಂತರದಲ್ಲಿ ಪಂಚಮ ರಾಶಿಗೆ ಬರ್ತಾ ಇದ್ದಾನೆ. ಇದೇ ಬಹಳ ಮುಖ್ಯವಾದಂತಹ ಬಲವೂ ಕೂಡ ಇದೆ, ಹೋರಾಟವೂ ಕೂಡ ಇದೆ, ಅನುಕೂಲವೂ ಕೂಡ ಇದೆ. ಯಾಕಂದರೆ ಶಾಸ್ತ್ರದಲ್ಲಿ ಗುರು ಪಂಚಮಕ್ಕೆ ಬಂದಾಗ ಒಂದಂತಕ್ಕೆ 7.7 ಶನಿ ಆದರೂ ಕೂಡ ಕೆಲವೊಂದಷ್ಟು ವಿಷಯದಲ್ಲಿ ದುಃಖ ಪಡ್ತಾ ಇದ್ದೀರಿ. ಆದರೂ ನಿಮ್ಮ ಹಿಂದೆ ಯಾರೋ ಒಬ್ಬರು ನಡೆಸ್ತಾ ಇದ್ದಾರೆ, ನಿಮ್ಮ ಹಿಂದೆ ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಹೇಳುವಂಥ ಬಹಳ ಮುಖ್ಯವಾದಂಥ ಧೈರ್ಯ ಬರುತ್ತೆ ಮನುಷ್ಯನಿಗೆ. ನೋಡಿ, ಧೈರ್ಯ ಹೇಳುವಂಥದ್ದು ಒಂದು ನಮ್ಮ ಕೈಯಲ್ಲಿ ಜೋಬಲ್ ದುಡ್ಡಿದ್ರೆ ಧೈರ್ಯ ಇರುತ್ತೆ, ಅಥವಾ ನಮ್ಮ ಜೊತೆಗೆ ಯಾರಾದರೂ ಇದ್ರೆ ಧೈರ್ಯ ಇರುತ್ತೆ, ಅಥವಾ ನಮ್ಗೆ ಯಾರಾದರೂ ಮಾಡಪ್ಪ ನಾನಿದ್ದಾನೆ ಅಂಥೇಳಿ ಧೈರ್ಯ ಬರುತ್ತೆ. ಅದಿಲ್ಲ ಅಂತಂದರೆ ಇವತ್ತಿನ ಕಾಲಕ್ಕೆ ಎಲ್ಲ ಕಡೆಗೂ ಕೂಡ ಹೆದರಿಕೆ, ಎಲ್ಲ ಕಡೆಗೂ ಕೂಡ ಚಿಂತೆ ಟೆನ್ಷನ್ನು ಹೀಗೆ ಆಗ್ತಾ ಇರ್ತದೆ. ಹಾಗಾಗಿ ಇಂತಹ ಎಲ್ಲ ಧೈರ್ಯ ಹೇಳುವಂಥದ್ದು ಇಲ್ಲದೇ ಇದ್ದದ್ದಕ್ಕೆ ಈ ತಿಂಗಳಲ್ಲಿ ಗುರುವೊಬ್ಬನು ಪಂಚಮಕ್ಕೆ ಬರುವ ಮಾತ್ರದಿಂದ ಹಿಂದೆ ಯಾವುದೋ ಒಂದು ವ್ಯಕ್ತಿ, ಹಾಗೆ ದಶಮದ ಶುಕ್ರ ಇದ್ದಾನೆ ನೋಡಿ. ಹಾಗಾಗಿ ಆರ್ಥಿಕವಾಗೂ ಕೂಡ ಫೈನಾನ್ಸಲ್ಲೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳನ್ನು ಭಗವಂತ ನೀಡುತ್ತಾನೆ. ದುಃಖ ಒಂದು ಕಡೆ ನಡೀತಾ ಇದೆ. ನಿಮಗೆ ದುಃಖ ಇಲ್ವಾ ಕುಂಭರಾಶಿಯವರಿಗೆ? ಎಲ್ಲ ತರಹ ದುಃಖ, ಎಲ್ಲ ತರಹ ಚಿಂತೆ ನಡೀತಾ ಇದೆ. ಆದರೂ ಕೂಡ ಆ ಭಗವಂತನು ಗುರು ಪಂಚಮಕ್ಕೆ ಬಂದಾಗ ಶನಿ ಬಲ ಇಲ್ಲದೇ ಇದ್ದರೂ ಕೂಡ ಗುರುವಿನ ಬಲ ಮತ್ತು ಶುಕ್ರನು, ದಶಮದಲ್ಲಿರುವಂಥ ಶುಕ್ರನು ಕೂಡ ಒಂದು ಹಂತಕ್ಕೆ
ಯಾವುದೋ ಒಂದು ರೀತಿಯಾದಂಥ ಸಮಾಧಾನವನ್ನು ಅಥವಾ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಬರುವಂತಹ ಕೆಲಸ ಕಾರ್ಯಗಳನ್ನೆಲ್ಲ ಶುಕ್ರನು ಮಾಡ್ತಾನೆ. ಇನ್ನು ಏನೇನು ಈ ತಿಂಗಳಲ್ಲಿ ಬದಲಾವಣೆ ಅಂತಂದರೆ, ಒಂದನೇದಾಗಿ ರಾಶಿಯಲ್ಲಿರುವಂತಹ ಕೇತು ಏನಂತಂದರೆ, ಹೆಚ್ಚಿನದಾದಂತಹ ರಾಶಿಯಲ್ಲಿರುವಂತಹ ರಾಹು, ಸಪ್ತಮದಲ್ಲಿರುವಂತಹ ಕೇತು ಸ್ವಲ್ಪ ಪ್ರಯಾಣ ಯೋಗವನ್ನು ಜಾಸ್ತಿ ಕೊಡಬಹುದು ಈ ತಿಂಗಳಲ್ಲಿ. ನೋಡಿ, ಜೀವನದಲ್ಲಿ ಒಂದು ಹಂತಕ್ಕೆ ಸಮಸ್ಯೆಗಳೇನೋ ಇದೆ ನಿಮಗಿಲ್ಲ ಅಂತಲ್ಲ, ಆ ಸಮಸ್ಯೆಗಳಿದ್ದರೂ ಕೂಡ ಈ ತಿಂಗಳಲ್ಲಿ ಒಂದು ಹಂತದ ಯಾವುದೋ ತರಹ ಬದಲಾವಣೆಗಳು, ಯಾವುದೋ ಥರ ಹೆಚ್ಚಿನದಾದಂಥ ಅನುಕೂಲತೆ ಆಗ್ತದೆ ಅಂಥೇಳಿ ಅನಿಸುವಂತಹ ಒಂದು ಮನಸ್ಥಿತಿ ನಿಮಗೆ ಈ ತಿಂಗಳಲ್ಲಿ ಉಂಟಾಗ್ತದೆ. ಅದು ಏನಪ್ಪ ಅಂಥೇಳಿ ಗಮನಿಸೋಣ. ನೋಡಿ, ಒಂದನೇದಾಗಿ ರಾಶಿಯಲ್ಲಿ ರಾಹು, ಹಾಗೆ ಸಪ್ತಮದಲ್ಲಿ ಕೇತು, ಸ್ವಲ್ಪ ಪ್ರಯಾಣ ಯೋಗ ಆಗಬಹುದು. ಆ ಕಡೆ ಈ ಕಡೆ ಹೋಗೋದು, ಸುತ್ತುದು, ಮಾಡೋದು, ಇಂತಹ ಮನಸ್ಥಿತಿ ಜಾಸ್ತಿ ಆಗಬಹುದು. ಯಾಕಂದರೆ ಈಗ ಧನು ಮಾಸ ಆದದ್ರಿಂದ ಒಂದೊಂದಕ್ಕೆ ದೇವತಾ ಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತಹ ಜಾಸ್ತಿ ಅವಕಾಶಗಳು ಕೂಡ ಇದೆ. ಹಾಗಾಗಿ ಪ್ರಯತ್ನ ಮಾಡಿ. ಸಂಕಟ ಬಂದಾಗ ವೆಂಕಟರಮಣ ನಿಮಗೆ ಕಷ್ಟ ನಷ್ಟ ಸಮಸ್ಯೆಗಳೆಲ್ಲ ಬರ್ತಾ ಇದೆ. ಹಾಗಾಗಿ ಈ ಸಂಕಟ ಇದೆಯಲ್ವಾ, ಸಂಕಟ ಪರಿಹಾರ ಆಗಲಿ ಅಂಥೇಳಿ ವಿಶೇಷವಾಗಿ ಆ ಭಗವಂತನನ್ನು ಕೂಡ ನೀವು ಬೇಡ್ಕೊಳ್ಳಿ. ಅನಂತರದಲ್ಲಿ ಎರಡನೇದಾಗಿ ದ್ವಿತೀಯ ರಾಶಿಯಲ್ಲಿ ಶನಿ, 7.5 ಶನಿ ಇದೆ. ಹಣಕಾಸಿಗೆ ಒಂದು ಹಂತಕ್ಕೆ ಬರಬಹುದು, ಯಾಕಂದರೆ ಶುಕ್ರ ಒಬ್ಬರಿದ್ದಾರಲ್ಲ. ಹಾಗಾಗಿ ಏನಾದರೂ ಒಂದು ಉದ್ಯೋಗದಲ್ಲಿ ಸ್ಥಿರವಾದಂಥ ಅವಕಾಶಗಳು, ಮತ್ತು ಉದ್ಯೋಗ ಕಡಿತ ಆದರೆ ಅಥವಾ ತಪ್ಪು ಹೋದರೆ, ಉದ್ಯೋಗ ಸಿಗದೇ ಇದ್ದರೆ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲೂ ಕೂಡ ಹೆಚ್ಚಿನದಾದಂತಹ ಅಭಿವೃದ್ಧಿ, ಸಮಾಧಾನ, ನೆಮ್ಮದಿಗಳು ಕೂಡ ಕಾಣಬಹುದು. ಎಷ್ಟೋ ಸಲ ನೋಡಿ, ಈಗೊಂದು ಸಮಯ ಬಹಳಷ್ಟು ದಿವಸದಲ್ಲಿ ನಾವು ಜಾತಕ ನೋಡ್ತಾ ಇದ್ದರೆ ಈ ಕುಂಭರಾಶಿಯವರಿಗೆ ಬಹಳ ಜನಕ್ಕೆ ಉದ್ಯೋಗ ಕಳ್ಕೊಂಡು, ಸಮಸ್ಯೆ ಮಾಡಿಕೊಂಡು, ಟೆನ್ಷನ್ ಮಾಡಿಕೊಂಡು, ಹೀಗೆ ಬಹಳ ರೀತಿಯಾದಂತಹ ಒಂದು ಸಮಸ್ಯೆ, ತೊಂದರೆಯಲ್ಲಿದ್ದಾರೆ. ಹಾಗಾಗಿ ಇಂತಹ ಆ ಸಮಸ್ಯೆಗಳು, ತೊಂದರೆಗಳು ಈ ತಿಂಗಳಲ್ಲಿ ಸ್ವಲ್ಪ ಪರಿಹಾರ ಆಗಲಿಕ್ಕೆ ದಾರಿ ಆಗಬಹುದು. ಗುರುವಿನ ಅನುಗ್ರಹ, ಶುಕ್ರನ ಅನುಗ್ರಹದಿಂದ, ಶುಕ್ರನೂ ಕೂಡ ಒಂದು ಹಂತಕ್ಕೆ ಧನಕಾರಕನೇ. ನೋಡಿ, ಎಷ್ಟೋ ಸಲ ಜಾತಕದಲ್ಲಿ ದಶಾಭುಕ್ತಿಗಳು, ಶುಕ್ರ ದಶೆ, ಶುಕ್ರ ಭಕ್ತಿ ಎಲ್ಲ ನಡೀತಾ ಇದ್ದರೆ ಹಣಕಾಸಿನ ಅನುಕೂಲಗಳನ್ನು ಗ್ರಹಗಳು ಕೊಡುತ್ತಾರೆ. ಹಾಗಾಗಿ ಅಂತಹ ಹಣಕಾಸಿನ ಅನುಕೂಲಗಳನ್ನು ಕೂಡ ಶುಕ್ರನು ನೀಡಿ ಒಂದು ಹಂತಕ್ಕೆ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಾಗ್ತದೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ, ಈಗ ನೀವು ದುಡ್ಡನ್ನು ಕಳ್ಕೊಳ್ತಾ ಇದ್ದೀರಿ ಈ ರಾಶಿಯವರು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಕೊಟ್ಟಂಥ ಹಣ ವಾಪಸ್ ಬರುವಂಥದ್ದು, ಅಥವಾ ಕೊಟ್ಟಂತಹ ಯಾವುದೋ ಭೂಮಿ ಮರಳಿ ಬರುವಂಥದ್ದು, ಅಥವಾ ಕೊಟ್ಟಂತಹ ಯಾವುದೋ ಒಂದು ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಷ್ಟೋ ಸಲ ಪ್ರಯತ್ನ ಮಾಡ್ತಾ ಇರ್ತೇವೆ, ಆ ಪ್ರಯತ್ನ ಸಫಲವಾಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಎಲ್ಲೋ ಒಂದು ಹಂತಕ್ಕೆ ಸಫಲ ಆಗುವಂಥ ಸಾಧ್ಯತೆಗಳು ಕೂಡ ಆಗ್ತದೆ. ಅನಂತರದಲ್ಲಿ ನೋಡಿ, ಶುಕ್ರ ಬುಧನ ಸಂಯೋಗ, ಶುಕ್ರನೂ ಕೂಡ ಒಂದು ಹಂತಕ್ಕೆ ಆರ್ಥಿಕವಾದಂಥ ಅಭಿವೃದ್ಧಿಯನ್ನು ಕೊಟ್ಟು ಸ್ವಲ್ಪ ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಇತ್ಯಾದಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ, ಮತ್ತು ಕುಜನು ರವಿ ಜೊತೆಗಿದ್ದಾನೆ. ಹಾಗಾಗಿ ಯಾವುದೋ ಒಂದು ಭೂಮಿಯ ವ್ಯಾಜ್ಯ ಬಹಳಷ್ಟು ಗಮನಿಸಿಕೊಳ್ಬೇಕು. ಭೂಮಿ ತೆಗೆದುಕೊಳ್ತೇವೆ, ಸೈಟ್ ತೆಗೆದುಕೊಳ್ತೇವೆ, ಮನೆ ತೆಗೆದುಕೊಳ್ತೇವೆ, ಹೀಗೆ ಯಾವುದೋ ಒಂದು ರೀತಿಯಾದಂತಹ ಒಂದು ಅಭಿವೃದ್ಧಿಯನ್ನು ನಾವು ಕಾಣಬೇಕು ಅಂಥೇಳಿ ಪರದಾಟ, ಹೋರಾಟ ಮಾಡ್ತಾ ಇರ್ತೇವೆ. ಆದರೆ ಅದರಲ್ಲಿ ಅಭಿವೃದ್ಧಿ ಆಗದೇ ಇದ್ದರೂ ಕೂಡ ಯಾವುದೋ ಒಂದು ದೇವತಾನುಗ್ರಹದಿಂದ ಕುಜನು ರವಿ ಜೊತೆಗಿರೋದ್ರಿಂದ ಗೌರ್ಮೆಂಟಿನ ಮೂಲಕವಾಗಿ ಎಲ್ಲೋ ಒಂದಕ್ಕೆ ಅನುಕೂಲತೆಗಳಾಗುತ್ತೆ. ಗೌರ್ಮೆಂಟಿನಲ್ಲಿ ಒಂದು ಸ್ಥಾಪನೆ ಮಾಡುವಂಥ ಒಂದು ಯೋಗಗಳು ಕೂಡ ಸಿಗುತ್ತೆ. ಹಾಗಾಗಿ ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ನೀವು ಕಾಣಬಹುದು. ಅನಂತರದಲ್ಲಿ ಸ್ವಲ್ಪ ಬಹಳ ಮುಖ್ಯವಾಗಿ ನೋಡಿ, ಯಾವುದೋ ಒಂದು ಬಾಡಿಗೆ ಮನೆ ಕಟ್ಟಿದರೆ ಅದು ತೊಂದರೆ ಆಗ್ತಾ ಇದೆ, ಬಾಡಿಗೆ ಬರ್ತಾ ಇಲ್ಲ, ಇಂತಹ ಒಂದು ಪರಿಸ್ಥಿತಿ, ಸಮಸ್ಯೆಗಳಿದ್ದರೆ ಅದು ಕೂಡ ಪರಿಹಾರ ಆಗಬಹುದು. ಯಾಕಂದರೆ ದುಃಖ ಕೊಡ್ತಾನೆ ಶನೀಶ್ವರ. ಆದರೂ ಕೂಡ ಎಲ್ಲೋ ಒಂದು ಹಂತಕ್ಕೆ ನಿಮ್ಮ ಹಿಂದೆ ಹೇಳಿದ್ನಲ್ವ ಫಸ್ಟೇ ನಾನು, ಹಿಂದೆ ನಿಂತಿರುವಂತಹ ಒಂದು ಗುರು, ಯಾಕಂದರೆ ಅವನು ನಿಮಗೆ ಪುಷ್ ಮಾಡ್ತಾ ಇರ್ತಾನೆ. ಪರವಾಗಿಲ್ಲಪ್ಪ, ಏನೋ ಒಂದು ಅನುಕೂಲ ಆಗ್ತದೆ, ಎಲ್ಲೋ ಒಂದು ಕಡೆಗೆ ಆರ್ಥಿಕವಾಗಿ ಅನುಕೂಲ ಆಗುತ್ತೆ. ಯಾಕಂದರೆ ಈಗ ನಿಮ್ಗೆ ಹಣಕಾಸಿನ ಅನುಕೂಲ ಇಲ್ಲ ಅಂತಂದರೆ ಈಗ ಬಹಳ ಕಷ್ಟಕ್ಕೆ ಬಿದ್ದುಬಿಡ್ತೀರಿ. ಇನ್ನೂ ಕೂಡ ಕಷ್ಟ ಇದೆ, ಆದರೂ ಕೂಡ ಯಾಕಂದರೆ ಆಸ್ಪತ್ರೆಗೆ ಹೋಗಬೇಕು, ಆರೋಗ್ಯಕ್ಕೆ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು, ಅನಾರೋಗ್ಯವಾಗಿದೆ, ಆರೋಗ್ಯವಾಗಬೇಕು ಅಂದರೆ ಚಿಕಿತ್ಸೆಗಳಾಗಬೇಕು, ಕೈಯಲ್ಲೂ ಕೂಡ ಹಣಕಾಸು ಇಲ್ಲ ಅಂಥೇಳಿ ಚಿಂತೆ ಮಾಡ್ತಾ ಇದ್ದರೆ ಯಾವುದೋ ಒಂದು ರೀತಿಯಾದಂಥ ಹಣಕಾಸಿನ ಅನುಕೂಲತೆಗಳನ್ನು ಕೂಡ ಭಗವಂತ ನೀಡ್ತಾನೆ. ಇನ್ನು ಬಹಳ ಮುಖ್ಯವಾಗಿ ನಾವು ಕೇತುವಿಂದ ಚಿಂತನೆ ಮಾಡುವಂಥದ್ದು ಸ್ವಲ್ಪ ಒಂದು 5 ವಿಷಯದಲ್ಲಿ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೋಡಿ, ತಂದೆ ತಾಯಿಯವರ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಹಾಗೆ ಎರಡನೇದಾಗಿ ರಾಶಿಯಲ್ಲಿ ರಾಹು ಇದ್ದಾನೆ, ನಿಮಗೆ ಕಫ, ನೆಗಡಿ, ಕೆಮ್ಮು ಅಥವಾ ಉಸಿರಾಟದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು. ಮತ್ತು ಬಹಳ ಮುಖ್ಯವಾಗಿ ಪ್ರಯಾಣ ಆಗ್ತದೆ ಅಂತೇಳಿ ಹೇಳಿದೆ, ಪ್ರಯಾಣದ ವಿಷಯದಲ್ಲೂ ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಪ್ರಯಾಣ ಮಾಡುವಾಗ ಏನಾದರೂ ಸಮಸ್ಯೆಗಳು ಅದು ಇದು ಬರುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ನಾವು ಒಳ್ಳೆಯದಾಗಲಿ ಅಂಥೇಳಿ ನಾವು ಮಾಡ್ತಾ ಇರ್ತೇವೆ, ಆದರೂ ಅವಘಡಗಳು, ಸಮಸ್ಯೆಗಳು ಬರುತ್ತೆ. ಹಾಗಾಗಿ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಮತ್ತು ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಸ್ವಲ್ಪ ದೀಪ ಹಚ್ಚುವಾಗ ಏನಾದ್ರು ಸಣ್ಣ ಪುಟ್ಟ ಕಿಡಿಗಳಿಂದ ತೊಂದರೆ ಆಗುವಂಥದ್ದು, ಅಥವಾ ಗ್ಯಾಸ್ ಮೇಲೆ ಹಾಡಿಟ್ಟಿರ್ತೇನೆ ಅದು ಇದು ಹೆಚ್ಚು ಕಡಿಮೆ ಆಗುವಂಥದ್ದು, ಏನೋ ಒಂದು ಹಂತಕ್ಕೆ ಅಗ್ನಿ ಸಂಬಂಧವಾದಂಥ ವಿಷಯಕ್ಕೆ ಸ್ವಲ್ಪ ಜಾಗ್ರತೆ. ಯಾಕಂದರೆ ರಾಹುವಿಗೆ ಸುರಭಾನುಭವ ಅಂತ ಕರಿತೇವೆ. ಇತ್ತೀಚಿನ ದಿವಸದಲ್ಲಿ
ಕೆಲವೊಂದು ಸಲ ಎಲ್ಲ ಚೆನ್ನಾಗಿ ನಡೆದು ಹೋಗ್ತಾ ಇರ್ತೀರಿ, ಎಡೆಗೆ ಬಿದ್ದು ಬಿಡ್ತೀರಿ, ಗೊತ್ತೇ ಆಗೋದಿಲ್ಲ. ಹೀಗೆ ನೋಡಿ, ನಾವು ಎಷ್ಟೋ ಸಲ ಯೋಚನೆ ಎಲ್ಲವೋ ಮಾಡ್ತಾ ಇರ್ತೇವೆ, ಆ ಯೋಚನೆ ಹೇಳುವಂಥದ್ದು ಈ ಕಡೆ ಗಮನ ಕಡಿಮೆ ಆಗಿಬಿಡ್ತದೆ. ಇವತ್ತಿನ ಕಾಲದ ಡ್ರೈವಿಂಗ್ ಮಾಡುವಾಗೂ ಕೂಡ ಮೊಬೈಲನ್ನು ನೋಡ್ತಾ ಇರ್ತೇವೆ, ಮೊಬೈಲನ್ನು ಮಾತಾಡ್ತಾ ಇರ್ತೇವೆ. ಹೀಗೆ ಎಷ್ಟೋ ಸಲ ನಾವು ಆದಷ್ಟು ನಮ್ಮನ್ನು ನಾವು ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕು. ಇನ್ನು ಇದು ಬಹಳ ಮುಖ್ಯವಾದಂತಹ ಬದಲಾವಣೆ ಅಥವಾ ನಿಮಗೆ ಹೆಚ್ಚಿನದಾದಂಥ ಅನುಕೂಲತೆಗಳಾಗಬಹುದು. ಒಂದನೇದಾಗಿ ನಿಮಗೆ ಈ ತಿಂಗಳಲ್ಲಿ ನಾನು ಏನು ಮಾಡಬೇಕು ಹೇಳುವಂತಹ ಒಂದು ಪಕ್ಕ ಕ್ಲಾರಿಟಿ ಬರುತ್ತೆ. ಮತ್ತು ಎರಡನೇದಾಗಿ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಯಾರ್ಯಾರು ಏನೇನು ನಿಮ್ಮ ಕಷ್ಟದ ಸಮಯದಲ್ಲಿ ಏನೇನು ಹೆಲ್ಪ್ ಮಾಡ್ತಾ ಇದ್ದಾರೆ, ಅಥವಾ ಬಿದ್ದವನನ್ನು ನೋಡಿ ನೆಗಿ ಮಾಡ್ತಾ ಇದ್ದಾರೋ, ಅಥವಾ ನಿಮ್ಮನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂಥೇಳಿ ನಿಮಗೆ ನಿಜವಾದಂತಹ ಒಂದು ವ್ಯಕ್ತಿತ್ವ, ಮನಸ್ಥಿತಿ ಹೇಳುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಹತ್ರ ಹಣಕಾಸು ಇದ್ದಾಗ ಬಹಳ ಜನ ಬರ್ತಾ ಇದ್ರು, ಆದರೆ ಇವಾಗ ಬರ್ತಾರೋ ಇಲ್ಲೋ, ಅಧಿಕಾರ, ಹಣಕಾಸು, ಅಂತಸ್ತು, ಹೀಗೆ ಯಾವಾಗೂ ಹಿಂದೆ ಇದ್ದಾಗ ಮಾತ್ರ ಜನ ಬರ್ತಾರೆ, ಅದಿಲ್ಲ ಅಂತಂದರೆ ಕೇಳುವುದಿಲ್ಲ. ಅದು ನಿಜವಾದಂತಹ ಒಂದು ಮನಸ್ಥಿತಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ಐದನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಗುರಿ ಏನು, ಅದರ ಬಗ್ಗೆ ನೀವು ಸದಾ ಕಾಲ ಚಿಂತನೆ ಮಾಡಿ ಹೋರಾಟ ಮಾಡ್ತಾ ಇದ್ದೀರಿ. ಅದಕ್ಕೆ ಆ ಗುರು ಹೇಳಿದ್ನಲ್ವ, ಅವನು ಯಾವುದೋ ಒಂದು ಭಗವಂತ ಅನಿರೀಕ್ಷಿತವಾಗಿ ಯಾವುದೋ ಒಂದು ರೀತಿಯಾಗಿ ಕ್ಲಿಕ್ ಆಗುವಾಗ ಮಾಡ್ತಾನೆ. ಎಷ್ಟೋ ಸಲ ಬಿಸ್ನೆಸ್ ನಡೆಸ್ತಾ ಇರ್ತೇವೆ, ಆ ಬಿಸ್ನೆಸ್ ಎಲ್ಲ ಚೆನ್ನಾಗೇ ಇರುತ್ತೆ, ಆದರೂ ಕೂಡ ಏರುಪೇರು ಆಗುವಂಥದ್ದು, ಆರ್ಥಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥದ್ದು, ಚಿಂತೆಗೆ ಬೀಳುವಂಥದ್ದು, ಹೀಗೆಲ್ಲ ಆಗುತ್ತೆ. ಹಾಗಿದ್ದಾಗೂ ಕೂಡ ಒಂದಂತೆ ಗುರು ಎತ್ತಿ ಏನೋ ಒಂದು ಲಾಭದಾಯಕವಾದಂತಹ ಒಂದು ಅವಕಾಶಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಹಾಗೆ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ಗುರು ಪಂಚಮಕ್ಕಿದ್ದಾನೆ, ಶುಕ್ರನೂ ಕೂಡ ಇದ್ದಾನೆ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ ಮಾಡಿ. ಮತ್ತು ವಿವಾಹ ಆದವರು ಸಂತಾನಾದಿ ವಿಷಯಗಳಿಗೂ ಕೂಡ ಪ್ರಯತ್ನ ಮಾಡಿ. ಎಷ್ಟೋ ಸಲ ಮದುವೆ ಆಗಿರ್ತದೆ, 5 ವರ್ಷ, 8 ವರ್ಷ, 10 ವರ್ಷ ಮನುಷ್ಯ ಪ್ರಯತ್ನ ಮಾಡದೇ ಇರುವಂಥದ್ದು. ಹಾಗೆ ಆಗಬಾರ್ದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿವಾಹಾನಂತರದಲ್ಲಿ ಧರ್ಮ ಪ್ರಜೆಗಳು ಸಂತಾನಕ್ಕೋಸ್ಕರ ಪ್ರಯತ್ನಗಳನ್ನು ಕೂಡ ಮಾಡಬೇಕು. ಎಷ್ಟೋ ಸಲ ನಾವು ಹೇಳಿದಾಗ ಪ್ರಕೃತಿ ಮತ್ತು ಶರೀರ ಹೇಳುವಂಥದ್ದು ಬರುವುದಿಲ್ಲ. ಆ ಶರೀರಕ್ಕೆ ಯಾವ್ಯಾವ ಏಜಲ್ಲಿ ಏನೇನು ಆಗಬೇಕು ಅದನ್ನೆಲ್ಲ ಭಗವಂತನು ನಿರ್ಧಾರ ಮಾಡಿಟ್ಟಿರ್ತಾನೆ. ಅದನ್ನೆಲ್ಲ ನಾವು ತೊಂದರೆಗೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಹಾಗಾಗಿ ಮದುವೆ ಆದಂಥವ್ರಿಗೆ ಸಂತಾನಾದಿಗಳು ಕೂಡ ಭಗವಂತ ಅನುಗ್ರಹಿಸ್ತಾನೆ. ಇನ್ನೊಂದು ನೋಡಿ, ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ಈ ತಿಂಗಳಲ್ಲಿ ರವಿ ಕುಜರ ಸಂಯೋಗದಿಂದ ಏನಂತಂದರೆ ಯಾವುದೋ ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿ ಗೌರ್ಮೆಂಟ್ ವ್ಯಕ್ತಿಗಳಿಗೆ ಏನೋ ಸ್ವಲ್ಪ ಅನುಕೂಲತೆಗಳಾಗತ್ತೆ, ಸ್ವಲ್ಪ ಸನ್ಮಾನಗಳು ಕೂಡ ಸಿಗುವ ಹಾಗಿದೆ. ಮತ್ತು ಅಲ್ಪ ಸ್ವಲ್ಪ ಕೋರ್ಟು ಕಚೇರಿ ಕಾನೂನಿನ ಕೆಲಸ ಮಾಡ್ತಾ ಇದ್ದವರಿಗೆ ದಿಢೀರ್ನೇ ಯಾವುದೋ ಒಂದು ಗೌರವಧನವೋ ಅಥವಾ ನಿಮಗೆ ಹೆಚ್ಚಿನದಾದಂಥ ಸಕ್ಸಸ್ಫುಲ್ಲೋ ಅಥವಾ ನಿಮಗೆ ಗೆಲ್ಲುವಂತಹ ಸಾಧ್ಯತೆಗಳು, ಇದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಈ ಸಮಯದಲ್ಲಿ ಬಹುಶಃ ಡಿಸೆಂಬರ್ಲಿ ಕೆಲವೊಂದು ಕೋರ್ಟುಗಳು ರಜೆ ಇರುತ್ತೆ. ಹಾಗಿದ್ದಾಗೂ ಕೂಡ ಈ ತಿಂಗಳದ ಪ್ರಭಾವ ಒಂದು ಕಾಲಾನಂತರದಲ್ಲಾದರೂ ಬರುತ್ತೆ. ಎಷ್ಟೋ ಸಲ ನಾವು ಹೇಳಿದ ಕ್ಷಣಕ್ಕೆ ಆಗಲಿಕ್ಕಿಲ್ಲ ಅದು, ಆದರೂ ಕೂಡ ಸ್ವಲ್ಪ ಸಮಯ, ಯಾಕಂದರೆ ಎಲ್ಲವನ್ನು ಕೂಡ ನಾವು ಯೋಚನೆ ಮಾಡಬೇಕು. ಇವತ್ತಿನ ಕಾಲದಲ್ಲಿ ನೋಡಿ, ಮದುವೆ ಅಂದ ತಕ್ಷಣವೇ ಈಗ ನಮಗೆ ಸದ್ಯ ಗುರುಬಲ ಹೇಳುವಂಥದ್ದು ಪಂಚಮಕ್ಕಿದ್ದಾನೆ, ಹಾಗೆ ಗುರುಬಲ ಬಂದಿದೆ, ಹಾಗೆ ಪ್ರಯತ್ನ ಮಾಡಿ ಅಂತೇಳಿ ಹೇಳ್ತೇವೆ. ಎಷ್ಟೋ ಸಲ ಗುರುಬಲ ಬರೋಕ್ಕಿಂತ ಮುಂಚೆ ಪ್ರಯತ್ನ ಮಾಡ್ತೇವೆ, ಆದರೆ ಆಗದೇ ಇದ್ದರೂ ಕೂಡ ಆ ಸಮಯಕ್ಕೆ ಅಟ್ಲೀಸ್ಟ್ ಆಗಲಿಕ್ಕಾಗತ್ತೆ. ಇವತ್ತಿನ ಕಾಲದಲ್ಲಿ ನೋಡಿದ ತಕ್ಷಣವೇ ವಿವಾಹ ಆಗೋದಿಲ್ಲ. ಹಾಗೆ ಎಲ್ಲದಕ್ಕೂ ಕೂಡ ಬಹಳಷ್ಟು ಸಮಯ ತೆಗೆದುಕೊಳ್ತದೆ. ಆ ಸಮಯವನ್ನು ನಾವು ಕೂಡ ಕೊಡಬೇಕು. ಹಾಗಾಗಿ ಕೆಲವೊಂದು ವಿಷಯಕ್ಕೆ ತೀರಾ ಮುಹೂರ್ತಗಳನ್ನು ನೋಡ್ಲಿಕ್ಕೆ ಹೋಗಬಾರ್ದು. ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಸಪ್ತಮಂ ದೈವ ಚಿಂತನಂ, ಸಪ್ತಮಂ 7ನೇ ಭಾಗವನ್ನು ಭಗವಂತನಿಗೆ ಕೊಡಬೇಕು. 6 ಚಿಂತೆಯನ್ನು ನಾವೇ ಮಾಡ್ತಾ ಇರಬೇಕು. ಯಾವಾಗ ಅನುಕೂಲ ಆಗುತ್ತೆ, ಯಾವಾಗ ಸಿಗುತ್ತೆ ಹೇಳುವಂಥ ಅನುಕೂಲತೆಗಳನ್ನು ಕೂಡ ಮಾಡ್ತಾ ಇರಬೇಕು. ಎಷ್ಟೋ ಸಲ ನಾವು ಪ್ಲಾನೇ ಮಾಡೋದಿಲ್ಲ. ಅದಕ್ಕೆ ಒಂದು ಕಡೆಗೆ ಸಂಕಲ್ಪದಲ್ಲೇ ಪುಣ್ಯಕಾಲ ಎಂಬುದಾಗಿ ಹೇಳ್ತಾರೆ. ಅಂದರೆ ಇರುವಂತಹ ಪುಣ್ಯಕಾಲವೇ 15 ನಿಮಿಷ. ಆ 15 ನಿಮಿಷದಲ್ಲಿ ಸಂಕಲ್ಪನೆ ಮಾಡ್ತಾ ಇದ್ದರೆ ಪೂಜೆ ಮಾಡುವಂಥ ಸಮಯ ಏನು, ಹಾಗೆ ಆಗಬಾರ್ದು ಜೀವನದಲ್ಲಿ. ಹಾಗಾಗಿ ಏನೇ ಮಾಡೋದಾದರೂ ಕೂಡ ಫಸ್ಟ್ ಪ್ಲ್ಯಾನ್ ಮಾಡಿ, ನಿರ್ಧಾರ ಮಾಡಿ, ಅವಕಾಶಗಳು ಹೀಗೀಗ ಆಗತ್ತೆ, ಹೀಗೆ ಸಿಗತ್ತೆ ಹೇಳುವಂತಹ ದೃಢವಾದಂತಹ ಮನಸ್ಸನ್ನು ನಿರ್ಧಾರವನ್ನು ಮಾಡಿಕೊಂಡು ಮುಂದೆ ಹೋಗುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಒಂದು ಹಂತಕ್ಕೆ ಈ ತಿಂಗಳಲ್ಲಿ ಕೆಲವೊಂದಷ್ಟು ಸಪೋರ್ಟುಗಳು ಕೂಡ ಸಿಗ್ತಾ ಹೋಗ್ತದೆ. ನಿಮಗೆ ದೈವಾನುಗ್ರಹ ಇರಲಿ. ಇನ್ನು ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ಅದರ ಪೂರ್ವದಲ್ಲಿ ಏನಾದರೂ ಒಳ್ಳೆಯ ಕೆಲಸ, ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ 2ನೇ ತಾರೀಕು ಹನುಮದ್ ವ್ರತ ಇದೆ, ಆ ದಿವಸ ಮಾಡಿಕೊಳ್ಳಿ. ಮತ್ತು 4ನೇ ತಾರೀಕು ಕೂಡ ಪ್ರಶಸ್ತವಾದ ಆ ದಿವಸವೂ ಕೂಡ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಅದರಿಂದ ಹೆಚ್ಚಿನದಾದಂತಹ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಭಗವಂತ ಅನುಗ್ರಹಿಸ್ತಾನೆ. ಇನ್ನು ನಕ್ಷತ್ರ ಪರಿಹಾರಗಳು ಏನು ನೋಡಿ, 1ನೇದಾಗಿ ಧನಿಷ್ಠಾ ನಕ್ಷತ್ರ 3, 4ನೇ ಪಾದದವರು ಹನುಮದ್ ವ್ರತ 2ನೇ ತಾರೀಕಿಗಿದೆ. ಆ ದಿವಸ ನಿರಂತರವಾಗಿ ನೀವು ಹನುಮಂತನ ನಾಮಸ್ಮರಣೆಯನ್ನು ಮಾಡಿ, ಹನುಮತೇ ನಮಃ
ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮ ಸ್ಮರಣೆ ಮಾಡಿದ್ರು ಕೂಡ ಹನುಮಂತನ ಅನುಗ್ರಹವಾಗ್ತದೆ ಅಂತ. ಹನುಮಂತನ ಅನುಗ್ರಹಕ್ಕೆ ಹನುಮಂತನನ್ನೇ ಪೂಜೆ ಮಾಡಬೇಕು ಅಂತೇನಿಲ್ಲ, ರಾಮಚಂದ್ರನನ್ನು ಪೂಜೆ ಮಾಡಿದ್ರು ಕೂಡ ಹನುಮಂತನ ಅನುಗ್ರಹವಾಗುತ್ತೆ. ಹಾಗಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳುವಂತಹ ರಾಮನ ದ್ವಾದಶಾಕ್ಷರಿ ಮಂತ್ರಗಳನ್ನು ಸದಾಕಾಲ ಪಠನೆ ಮಾಡಿ ಆ ಮಂತ್ರದ ಪ್ರಭಾವದಿಂದ ಹೆಚ್ಚಿನದಾದಂಥ ಶ್ರೇಯಸ್ಸಾಗತ್ತೆ. ಶತಭಿಷ ನಕ್ಷತ್ರ ನೋಡಿ 16ನೇ ತಾರೀಕಿಂದ ನಿಯಮಿತವಾಗಿ ಒಂದು ತಿಂಗಳ ಕಾಲ ಧನುರ್ಮಾಸ ಅಂತೇಳಿ ಹೇಳ್ತೇವೆ. ಈ ಧನುರ್ಮಾಸದಲ್ಲಿ ಹೆಚ್ಚಿನದಾದಂಥ ಅನುಕೂಲತೆಗಳಿಗಾಗಿ ಮುಂದೆ ನೋಡಿ ನಿಮಗೆಲ್ಲ ಒಂದು ಒಳ್ಳೆ ರೀತಿಯಾದಂಥ ಅಭಿವೃದ್ಧಿ ಸಿಗಬೇಕು ಹೇಳುವಂಥ ಉದ್ದೇಶದಿಂದ ಪ್ರತಿನಿತ್ಯವೂ ಬೆಳಗ್ಗೆ ಎದ್ದು ಸ್ವಲ್ಪ ಅರಳಿ ಮರದ ಪ್ರದಕ್ಷಿಣೆ ಮಾಡಿ, ಸಾಧ್ಯವಾದರೆ ಈಶ್ವರನಿಗೆ ರುದ್ರಾಭಿಷೇಕವೋ ಬಿಲ್ಲಪತ್ರ ಪೂಜೆ ಮಾಡುವಂಥದ್ದು, ಬೆಳಗ್ಗೆ ಬೇಗನೆ ಎದ್ದು ಒಂದು ಅರಳಿ ಮರದ ಪ್ರದಕ್ಷಿಣೆ ಮಾಡುವಂತಹ ಒಂದು ಪ್ರಯತ್ನ ಮಾಡಿ. ಧನುರ್ಮಾಸ ಸಿಕ್ಕಿದೆ, ಅದೇ ದೊಡ್ಡದಾದಂತಹ ಪರಿಹಾರ ನಿಮಗೆ. ಯಾಕಂದರೆ ಗುರುವಿನ ಮನೆಗೆ ರವಿ ಬಂದಾಗ ವಿಶೇಷವಾದಂಥ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂತ. ಹಾಗೆ ಧನುಸ್ ಸಂಕ್ರಾಂತಿಯೂ ಕೂಡ ಆಗುತ್ತೆ. ಹಾಗಾಗಿ ಇಂತಹ ಧನುಸ್ ಸಂಕ್ರಾಂತಿಯಲ್ಲಿ ನಾವು ಬಹಳಷ್ಟು ಧಾರ್ಮಿಕವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಎಲ್ಲ ರೀತಿಯಾದಂತಹ 365 ದಿವಸಕ್ಕೂ ವಿಶೇಷವಾದಂಥ ಫಲಗಳಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಪರ್ವಕಾಲ, ಸಂಕ್ರಾಂತಿ, ಹಾಗೆ ಗ್ರಹಣದ ವಿಶೇಷ ಸಮಯಗಳಿಗೆ ವಿಶೇಷವಾದಂಥ ಪ್ರಾಶಸ್ತ್ಯವನ್ನು ಕೂಡ ಧರ್ಮಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಆದಷ್ಟು ಇಂತಹ ಒಂದು ಧನುರ್ಮಾಸ ಒಂದು ಒಳ್ಳೊಳ್ಳೆ ಸಮಯ ಬಂದಾಗ ನಾವು ಆ ಸಮಯವನ್ನು ವ್ಯರ್ಥ ಮಾಡದೇ ಇದ್ದ ಹಾಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು. ಶತಭಿಷ ನಕ್ಷತ್ರದವರು ಬಹಳ ಮುಖ್ಯವಾಗಿ ಮಾಡಿದ್ರೆ ಹೆಚ್ಚಿನದಾದಂಥ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಇನ್ನು ಪೂರ್ವಾಭಾದ್ರ ನಕ್ಷತ್ರ 1, 2, 3ನೇ ಪಾದ. ನೀವು ಸಾಧ್ಯ ಆದರೆ 12ನೇ ತಾರೀಕಿಗೆ ಕಾಳಭೈರವಾಷ್ಟಮಿ ಇದೆ. ಅಂತಹ ಭೈರವನನ್ನು, ಶಿವನನ್ನೇ ಪ್ರಾರ್ಥನೆ ಮಾಡಿ, ಭೈರವೇಶ್ವರನನ್ನು, ಯಾಕಂದರೆ ಶಿವನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿದರೆ ಎಲ್ಲ ಕಷ್ಟ ನಷ್ಟಗಳು ಕೂಡ ಪರಿಹಾರ ಆಗ್ತದೆ. ಹಾಗೆ ಭಗವಂತನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.